ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ದೂರವಾಣಿ ಸಂಖ್ಯೆ 081922600111 ಅಥವಾ 081822680000. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಕೆಪಿಸಿಸಿ ವಕ್ತಾರ ಹಾಗೂ ಮಾಜಿ ಸಂಸದ ಐನೂರು ಮಂಜುನಾಥ್ ಅವರ 71ನೆಯ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅಭಿಮಾನಿಗಳ ಬಳಗದ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಕಾರ್ಪೊರೇಟರ್ ಧೀರರಾಜ ಹೊನ್ನವಿಲೆ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಧೀರರಾಜ ಹೊನ್ನವಿಲೆ, ನವೆಂಬರ್ 14ರಂದು ಕಾಂಗ್ರೆಸ್ ಮುಖಂಡ ಐನೂರು ಮಂಜುನಾಥ್ ಅವರು 71ನೆಯ ವಸಂತಕ್ಕೆ ಕಾಲಿಡುತ್ತಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಅವರ ಕ್ಷೇಮಕ್ಕಾಗಿ ಶಿವಮೊಗ್ಗ ನಗರದ ಜುವೆಲ್ ರಾಕ್ ಹೋಟೆಲ್ ಬಳಿ ಇರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಲಿದೆ. ಆನಂತರ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮ ಹಾಗೂ ಶಾರದಾ ದೇವಿ ಅಂಧರ ವಿಕಾಸ ಕೇಂದ್ರದಲ್ಲಿ ವಿಶೇಷ ಕಾರ್ಯಕ್ರಮಗಳು ಐನೂರು ಮಂಜುನಾಥ್ ಅಭಿಮಾನಿಗಳ ಬಳಗದ ವತಿಯಿಂದ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದರು. ಒಂದು ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮದ ಹಿರಿಯರಿಗೂ ಸ್ವಾಗತವನ್ನು ಕೋರ್ತಾ, ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರು, 4 ಸದನ ಕಂಡಂತಹ ಹಿರಿಯ ಮುತ್ಸಜ್ಜಿಗಳಾಗಿರ್ತಕ್ಕಂಥ ಐನೂರು ಮಂಜಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ನಾಳೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಯಲ್ಲಿ ಅವರಿಗೊಂದು ನಮ್ಮ ಅಭಿಮಾನಿ ಬಳಗದ ವತಿಯಿಂದ ಒಂದು ಅಭಿನಂದನೆ ಕೂಡ ಏರ್ಪಡಿಸಿದ್ದೇವೆ. ಆ ಉದ್ದೇಶ ಸಲುವಾಗಿ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಐನೂರು ಮಂಜಣ್ಣನವ್ರ ಬಗ್ಗೆ ಹೇಳಬೇಕಾದ್ರೆ, ಅವರು ನವೆಂಬರ್ 14, 1955ನೇ ಇಸ್ವಿಯಲ್ಲಿ ಜನನವನ್ನು ಆಗ್ತಾರೆ. ಐನೂರು ಮಂಜಣ್ಣನವರು ಕಾರ್ಮಿಕರ ಮುಖಂಡರಾಗಿ ವಿದ್ಯಾರ್ಥಿ ದಶೆಯಿಂದಲೂ ಕೂಡ 1977ರಿಂದ 87ನೇ ಇಸ್ವಿಯಲ್ಲಿ ಸಹ್ಯಾದ್ರಿ ಕಾಲೇಜಿನ ಸೆನೆಟರ್ ಸದಸ್ಯರಾಗಿ, ಹಾಗೆಯೇ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿ ಸಂಘಟನೆಯ ಯೂನಿಯನ್ನ ಅಧ್ಯಕ್ಷನೂ ಕೂಡ ಆಗ್ತಾರೆ. ಈ ಥರದಾಗಿ ಅವರು ಬೆಳೆದು ಬಂದು ಹಲವಾರು ಕಾರ್ಮಿಕ ಸಂಘಟನೆಗಳ ಒಕ್ಕೂಟಗಳ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಬೆಂಗಳೂರಿನ ಟರ್ಕ್ ಕ್ಲಬ್ಬಿನ ಉದ್ಯೋಗಿಗಳ ಸಂಘದ ಅಧ್ಯಕ್ಷರಾಗಿ, ಗ್ರಾಮೀಣ ಬ್ಯಾಂಕ್ ನೌಕರರ ಸಂಘದ ಪರವಾಗಿ, ಮೈಸೂರು ಪೇಪರ್ ಮಿಲ್ ನೌಕರರ ಸಂಘದ ಪರವಾಗಿ, ಕಾಫಿ ಪ್ಲಾಂಟೇಷನ್ ನೌಕರರ ಸಂಘದ ಪರವಾಗಿ, ಅರಣ್ಯ ರಕ್ಷಕ ನೌಕರರ ಪರವಾಗಿ, ವಿದ್ಯುತ್ ನೌಕರರ ಪರವಾಗಿ, VSL ಮತ್ತು VDVT ಸಂಘದ ಪರವಾಗಿ, ತುಂಗಭದ್ರಾ ಸಕ್ಕರೆ ಕಾರ್ಖಾನೆ ನೌಕರರ ಸಂಘದ ಪರವಾಗಿ, ಹೋಟೆಲ್ ಉದ್ಯೋಗಿಗಳ ಸಂಘದ ಪರವಾಗಿ, ಅಡಿಕೆ ಬಂಡಿ ವರ್ತಕರ ಸಂಘದ ಕೆಲಸ ನಿರ್ವಹಿಸಿದ ಕೆಲಸಗಾರರ ಕಾರ್ಮಿಕರ ಪರವಾಗಿ, ಹೀಗೆ ಹೇಳ್ತಾ ಹೋದರೆ ಸುಮಾರು 37 ಕಾರ್ಮಿಕ ಸಂಘಟನೆಗಳಲ್ಲಿ ಹೋರಾಟವನ್ನು ಮಾಡಿ ಅವರ ಎಲ್ಲ ಕಷ್ಟ ಸುಖ ಸಮಸ್ಯೆಗಳ ಪರವಾಗಿ ಹೋರಾಟ ಧ್ವನಿಯನ್ನೇ ಎತ್ತಿದಂಥ ಸನ್ಮಾನ್ಯ ಐನೂರು ಮಂಜಣ್ಣವರು, ಇಷ್ಟೇ ಅಲ್ಲದೆ ಅವರು 1994ರಲ್ಲಿ ಪ್ರಥಮವಾಗಿ ಹೊಸನಗರ ವಿಧಾನಸಭಾ ಕ್ಷೇತ್ರದ MLA ಚುನಾವಣೆಯಲ್ಲಿ ಸ್ಪರ್ಧೆಯವರು ಜಯಶೀಲರಾಗ್ತಾರೆ. ಆನಂತರವಾಗಿ 1998ನೇ ಇಸ್ವಿಯಲ್ಲಿ ಕೂಡ ಸೋಲಿಲ್ಲ ಸರ್ದಾರ S. ಬಂಗಾರಪ್ಪನವ್ರನ್ನ ಮಣಿಸಿ ಲೋಕಸಭೆಗೆ ಪ್ರವೇಶವನ್ನು ಮಾಡ್ತಾರೆ. ಆನಂತರವಾಗಿ ರಾಜ್ಯಸಭಾ ಸದಸ್ಯರಾಗಿ 2010ರಲ್ಲಿ ರಾಜ್ಯಸಭೆ ಪ್ರವೇಶವನ್ನು ಮಾಡ್ತಾರೆ. ಆನಂತರವಾಗಿ 2018ನೇ ಇಸ್ವಿಯಲ್ಲಿ ವಿಧಾನ ಪರಿಷತ್ತಿನ
ಸದಸ್ಯರಾಗಿ ಆಯ್ಕೆಯಾಗಿ ಈ ರೀತಿಯಾಗಿ ಮಂಜಣ್ಣವರು ಹಲವಾರು ಜನಪರವಾದಂಥ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೋಡಿಸ್ಕೊಂಡು ಸಾವಿರಾರು ಜನರಿಗೆ ಧ್ವನಿಯಾಗಿದ್ದಂಥವರು. ಇಂಥ ಒಬ್ಬ ನಾಯಕರ ಒಂದು ಜನ್ಮದಿನನ 70ನೇ ವರ್ಷಕ್ಕೆ ವಸಂತನ ಮುಗಿಸಿ 71ನೇ ವರ್ಷಕ್ಕೆ ನಾಳೆ 14ನೇ ತಾರೀಕು ಅವರು ಕಾಲಿಡ್ತಾ ಇದ್ದಾರೆ. ಈ ಸುಸಂದರ್ಭದಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಜೋಲ್ರೆ ಹೋಟೆಲ್ ಹತ್ತಿರ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಬೆಳಗ್ಗೆ ಅವರ ಸೇವೆ ಅಭಿವೃದ್ಧಿಗೆ ಮತ್ತು ಅವರ ಪರವಾಗಿ ಒಂದು ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮ ಕೂಡ ಅಭಿಮಾನಿಗಳ ಬಳಗದಿಂದ ಇರ್ತದೆ. 11:30ಕ್ಕೆ ಕಾಂಗ್ರೆಸ್ ಪಾರ್ಟಿ ಆಫೀಸಿಗೆ ಅವರ ಸಲ್ಲೂ ಕೂಡ ಕಾರ್ಯಕ್ರಮ ಇರ್ತದೆ. ಜೊತೆಯಲ್ಲಿ 12:30ಕ್ಕೆ ಶಾರದಾದೇವಿ ಅಂಧರ ಕೇಂದ್ರದಲ್ಲಿ ಅವರ ಬರ್ತಡೇ ಪ್ರಯುಕ್ತ ಒಂದು ಸಣ್ಣದ ಕಾರ್ಯಕ್ರಮವನ್ನು ಕೂಡ ನೆರವೇರುತ್ತೆ. ಅನಂತರವಾಗಿ 1 ಗಂಟೆಗೆ ಐನೂರು ಮಂಜಣ್ಣನವರ ಮನೆಯ ಎದುರು ಭಾಗದಲ್ಲಿರ್ತಕ್ಕಂಥ ಜಾಗದಲ್ಲಿ ಒಂದು ಸಭಾ ಕಾರ್ಯಕ್ರಮ ಇರ್ತದೆ. ಅವರನ್ನು ಕೂಡ ಅವರ ವಿಚಾರವನ್ನು ಕುರಿತು ಒಂದು ಸಣ್ಣದಾಗಿ ಅಭಿನಂದನೆ ಕೂಡ ಬಳಗದ ವತಿಯಿಂದ ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಾಳೆ ದಿವಸ ಜರುಗ್ತಾ ಇದೆ. ಇಂಥ ಒಬ್ಬ ಧೀಮಂತ ನಾಯಕರ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದೇವೆ. ಶಿವಮೊಗ್ಗ ನಗರದ ಎಲ್ಲ ಕಾರ್ಮಿಕ ಸಂಘಟನೆಯ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ಬಂದು ಅವರನ್ನು ಅಭಿನಂದಿಸಲಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನೆಲ್ಲ ವ್ಯಕ್ತಪಡಿಸ್ತಾ ಇದ್ದೇನೆ. ಇದನ್ನು ಕೂಡ ಮಾಧ್ಯಮದಲ್ಲಿ ಪ್ರಚಾರವನ್ನು ಮಾಡಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿ